ಸಿಗಾಕಬಿಡ್ತದೆ ಅಂತ. ಫೈನಲಿ ನಾವು 3 ಜನ ಟ್ರಿಪ್ಗೆ ಹೋಗುವಂಥ ಟೈಮ್ ಬಂತು. ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಫುಲ್ ನೋಡಾದ್ಮೇಲೆ ಹೇಗಿತ್ತು ಏನು ಎತ್ತ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ಆ್ಯಂಡ್ ತಮ್ನಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಆಲ್ರೆಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಹೌದು, ನಮ್ಮ ಫ್ಯಾಮಿಲಿ ಟ್ರಿಪ್ ಇದು ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಟ್ರಿಪ್ ಅನ್ನೋದಕ್ಕಿಂತ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಮಗಳಿಗೆ ಮುಡಿ ಕೊಡಬೇಕಿತ್ತು, ಜೊತೆಗೆ ಒಂದು ಅಲ್ಲೇ ಹಂಪಿ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಹೋಗೋದಕ್ಕಿಂತ ಮುಂಚೆ ದೇವರಿಗೆ ದೇವಸ್ಥಾನಕ್ಕೆ ಕರ್ಪೂರ ಹಚ್ಚೋದು ನಮ್ಮ ಮನೆಯ ಕಡೆ ನಡೆದು ಬಂದಿರುವಂಥ ಸಂಪ್ರದಾಯ. ದೇವ್ರಿಗೆ ಕರ್ಪೂರ ಹಚ್ಚಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಹೊರಟಿದ್ದು ಶನಿವಾರ ಸಂಜೆ. ನಾವು ಫಸ್ಟ್ಲಿ ಮಂತ್ರಾಲಯಕ್ಕೆ ಹೋಗಲಿಲ್ಲ, ಏನಕ್ಕಂದರೆ ಸಂಡೇ ರಶ್ ಇರ್ತಾರೆ ಅಂತ ಹೇಳಿ ನಾವು ಫಸ್ಟು ಹಂಪಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಹಂಪಿ ನೋಡ್ಬೇಕು, ಆಲ್ರೆಡಿ ಒಂದ್ಸಲಿ ನೋಡಿದ್ದೆ, ಬಟ್ ಅಲ್ಲಿ 1-2-3 ಕಲ್ಲಿನ ರಥ ಎಲ್ಲ ನೋಡಿರಲಿಲ್ಲ. ನೋಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಬಂದಿದ್ದೆ ಹಂಪಿಗೆ. ನಾವು ಬಂದಾಗ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ಐ ಮೀನ್ ಸಂಡೇ ಅಂದ್ಕೊಳ್ಳಿ. ಸಿಕ್ಕಾಬಟ್ಟೆ ಮಳೆ. ನಾವು ಮೊದಲೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. 2 ಗಂಟೆಗೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾಯಿದ್ದು. ಬೆಳಿಗ್ಗೆ ಗೆದ್ದು ಬೆಳಗ್ಗೆನೇ ಹಂಪಿನ ನೋಡಿಕೊಂಡು ಈವ್ನಿಂಗು ಮಂತ್ರಾಲಯಕ್ಕೆ ಹೋಗಿ ಹಾಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿ ಬೆಳಿಗ್ಗೆನೇ ಬೇಗನೆ ಎದ್ದು ರೆಡಿ ಆದ್ವಿ. ನಾನು ಮತ್ತು ಅನನ್ಯ ಮೊದಲೇ ಮಾತಾಡ್ಕೊಂಡು ಫಿನ್ನಿಂಗ್ ಡ್ರೆಸ್ನ ಬೈ ಮಾಡಿದ್ವಿ. ಇಬ್ಬರು ಟ್ರಿಪ್ಗೆ ಇದನ್ನೇ ಹಾಕೊಳ್ಳೋಣ ಅಂತ ಹೇಳಿ. ಮಾನಿಚೂರು ನಮಗೆ ಸಿಮಿಲರ್ ಇರೋ ಥರ ಹಾಕೊಂಡಿದ್ಲು. ನಾವು ಹಿಂಗೆ ಹೊರಗಡೆ ಬಂದಾಗ ಸಖತ್ತಾಗಿ ಫೋಟೋಸ್ ತೊಗೊಳ್ಳೋಕೆ ಸಲುವಾಗಿ ಚೆನ್ನಾಗಿ ರೆಡಿ ಆಗ್ತೀವಿ. ಹೆಂಗೂ ಪ್ಲೇಸ್ ನೋಡೋಕೆ ಹೊರಟ್ವಿ. ಆ್ಯಂಡ್ ರೂಮ್ ಕೂಡ ಖಾಲಿ ಮಾಡಬೇಕಿತ್ತು. ಲಗೇಜ್ ಎಲ್ಲ ತೊಗೊಂಡು ಬಂದು ಕಾರಿಗೆ ಇಟ್ಕೊಂಡ್ವಿ. ನೆಕ್ಸ್ಟ್ ಸೀದಾ ಮಂತ್ರಾಲಯ ಅಲ್ವಾ ಅಂತ ಹೇಳಿ ಇದೇ ನಾವಿದ್ದಂಥ ರೂಮ್ ಹಂಪಿ ಸ್ಟೇ ಅಂತ. ತುಂಬಾ ಸಖತ್ತಾಗಿದೆ. ಯಾರಾದರೂ ಹಂಪಿ ಪ್ಲ್ಯಾನ್ ಮಾಡ್ತಿದ್ರೆ ಈ ರೂಮ್ಗೆ ನೀವು ಆರಾಮ್ಸೆ ವಿಸಿಟ್ ಮಾಡ್ಬೋದು. ನಾವು ಫಸ್ಟ್ಲಿ ಹೋಗಿ ತಿಂಡಿ ತಿಂದ್ಕೊಂಡು ಆಮೇಲೆ ಪ್ಲೇಸಸ್ ನೋಡೋಣ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಒಂಥರ ವಿಜಯನಗರದ ಸಾಮ್ರಾಜ್ಯ ಕಣ್ಮುಂದೆ ಬರ್ತಾ ಇತ್ತು. ನಿಜವಾಗ್ಲೂ ಹಂಪಿನ ನೋಡ್ತೀನಂದರೆ ಒಂದು ದಿನ ಸಾಕಾಗಲ್ಲ. ಅದರಲ್ಲಿ ಹುಡುಕ್ತಷ್ಟು ಪ್ಲೇಸ್ಗಳಿವೆ. ನಾವು ಎಲ್ಲನೂ ಕರೆಕ್ಟಾಗಿ ನೋಡಿಲ್ಲ. ನಾನು ನೋಡಿರೋದನ್ನು ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ. ನಾವು ಹೋಟೆಲ್ಗೆ ಹೋಗಿ ಫಸ್ಟು ತಿಂಡಿ ತಿಂದ್ವಿ. ನೋಡ್ತಿದ್ದೀರಲ್ವ, ಎಲ್ಲ ಪುರಾತನ ಕಟ್ಟಡಗಳು ಕಾಣ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಹಂಪಿ ಅಂತ ಹೇಳಿದ್ರೆ. ಹೋಟೆಲಿಗೆ ಬಂದು ತಿಂಡಿ ತಿಂದ್ವಿ. ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡಿ. ಏನು ತಿಂತೀಯ ನೀನು? ಏನು ತಿಂತಾ ಇದ್ದೀರಾ ಹೂವಿ? ಪುರಿ. ಹೋಟೆಲಲ್ಲಿ ಊಟ ಆಯಿತು. ಊಟ ಮಾಡಿಕೊಂಡು ನಾವು ಫಸ್ಟು ಹೊರಟಿದ್ದೆ ಹಂಪಿಯಲ್ಲಿರುವಂಥ ಫೇಮಸ್ ಆಗಿರುವಂಥ ಲಕ್ಷ್ಮೀ ನರಸಿಂಹ ದೇವಾಲಯ ಸ್ಟ್ಯಾಚ್ಯೂನ ನೋಡೋದಕ್ಕೆ. ಅದು ತುಂಬಾ ಹಾಳಾಗಿಬಿಟ್ಟಿದೆ. ಬಟ್ ಹಂಪಿ ಅಂತ ಬಂದಾಗ 1-2 ಫೋಟೋಸ್ ಕಣ್ಮುಂದೆ ಬರೋ ಥರ ಈ ಲಕ್ಷ್ಮೀ ನರಸಿಂಹನ ವಿಗ್ರಹ ಕಣ್ಮುಂದೆ ಬರುವಂಥದ್ದು ಕಾಮನ್ನು. ತುಂಬಾ ಫೇಮಸ್ ಕೂಡ. ನೋಡ್ತಿದ್ದೀರಲ್ವ, ಎಷ್ಟೆಷ್ಟು ದೇವಾಲಯಗಳು ಮುರಿದು ಬಿದ್ದಿರುವಂಥ ಅವಶೇಷಗಳನ್ನ ನಾವು ರೋಡಲ್ಲಿ ಹೋಗ್ತಾನೆ ಕಾಣ್ಬೋದು. ನಾವು ಫಸ್ಟ್ಲಿ ಹೋಗಿದ್ದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯಕ್ಕೆ. ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಬಂದ್ವಿ ಫೈನಲಿ. ಇದು ನೋಡ್ತಿದ್ರೇ ಖುಷಿ ಆಯ್ತಿತ್ತು, ಫೈನಲಿ ಹಂಪಿಲಿ ಫಸ್ಟ್ ಪ್ಲೇಸಿಗೆ ಬಂದ್ವಿ ಅಂತ ಹೇಳಿ. ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹ ಹಂಪಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಹಾಗೂ ಆಕರ್ಷಕ ಏಕಶಿಲಾ ಶಿಲ್ಪಗಳಲ್ಲಿ ಒಂದಾಗಿದೆ. ಇದನ್ನು ಸಾಮಾನ್ಯವಾಗಿ ಉಗ್ರ ನರಸಿಂಹ ಎಂದು ಕೂಡ ಕರೆಯಲಾಗುತ್ತದೆ. ಈ ಅದ್ಭುತ ಸ್ಮಾರಕದ ಪ್ರಮುಖ ಮಾಹಿತಿಗಳನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಇದಾಗಿದೆ. ಒಂದೇ ಬಂಡೆಯಲ್ಲಿ ಇದನ್ನು ಕೆತ್ತಲಾಗಿದೆ. ಅದರ ಪಕ್ಕದಲ್ಲೇ ಇಲ್ಲಿ ವಿಗ್ರಹದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಬೃಹತ್ ಪ್ರತಿಮೆಯು ಸುಮಾರು 6.70 ಮೀಟರ್ ಎತ್ತರವಿದೆ. ಅಂದಾಜು ಅಂದರೆ 22 ಅಡಿ ಎತ್ತರ ಇದೆ. ಎಲ್ಲರೂ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಾ ಇದ್ರು. ನಾನು ಕೂಡ ತಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಫೋಟೋ ತಗೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತೀನಿ, ನೋಡಿ ಆಯಿತಾ. ಇನ್ನು ಇದರ ಇತಿಹಾಸ ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾದಂಥ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 1528ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಶಾಸನಗಳ ಪ್ರಕಾರ ಪುರೋಹಿತ ಕೃಷ್ಣ ಭಟ್ಟ ಎಂಬುವವರು ರಾಜನ ಆಜ್ಞೆಯ ಮೇರೆಗೆ ಇದನ್ನು ಕೆತ್ತಿಸಿದರು. ಒಟ್ಟಿಗೆ ರೆಡಿ ಇರಿ, ನಾನು ಹೇಳ್ತೀನಿ, ಸ್ಟಾರ್ಟ್ ಹೇಳ್ತೀನಿ. ರೆಡಿ 1 2 3 ಸ್ಟಾರ್ಟ್.
ವಿಷ್ಣುವಿನ ಅವತಾರವಾದ ನರಸಿಂಹನು 7 ಎಡೆಗಳ ಆದಿಶೇಷನ ನಾಗಾಸನದ ಮೇಲೆ ಕುಳಿತಿರುವ ಭಂಗಿಯಲ್ಲಿದ್ದಾನೆ. ಮೂಲತಃ ಈ ವಿಗ್ರಹದ ಮಡಿಲಿನಲ್ಲಿ ಲಕ್ಷ್ಮೀದೇವಿಯ ಸಣ್ಣ ಮೂರ್ತಿಯೂ ಇತ್ತು. ಆದ್ದರಿಂದಲೇ ಇದನ್ನು ಲಕ್ಷ್ಮೀ ನರಸಿಂಹ ಎಂದೂ ಕರೆಯಲಾಗುತ್ತಿತ್ತು. ಆದರೆ ಕ್ರಿಸ್ತಶಕ 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದ ರಕ್ಕಸ ತಂಗಡಿ ಯುದ್ಧದ ಸಮಯದಲ್ಲಿ ಮುಸ್ಲಿಂ ಸುಲ್ತಾನರ ಆಕ್ರಮಣದಿಂದಾಗಿ ಈ ಸ್ಮಾರಕವು ಧ್ವಂಸಗೊಂಡಿತು. ಆ್ಯಂಡ್ ಮುಕ್ಕಾದ ದೇವರುಗಳಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಇಲ್ಲದಿರೋದ್ರಿಂದ ಆ ವಿಗ್ರಹಕ್ಕೆ ಯಾವುದೇ ಪೂಜೆ ನಡೆಯುವುದಿಲ್ಲ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಬಡವಿಲಿಂಗ ಅಂತ ದೇವಸ್ಥಾನ. ಲಕ್ಷ್ಮೀ ನರಸಿಂಹ, ಉಗ್ರ ನರಸಿಂಹ ದೇವಾಲಯದ ಪಕ್ಕನೇ ಇರುವಂಥ ಈ ಚಿಕ್ಕ ದೇವಾಲಯದಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ. ಈ ಬಡವಿ ಲಿಂಗವು ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾ ಶಿವಲಿಂಗವಾಗಿದೆ. ಇದು ಸುಮಾರು 10 ಅಡಿ ಎತ್ತರವಿದ್ದು ಗರ್ಭಗುಡಿಯ ಒಳಗೆ ನೆಲದಲ್ಲಿ ನಿರಂತರವಾಗಿ ಹರಿಯುವ ನೀರಿನಲ್ಲಿ ಅರ್ಧದಷ್ಟು ಮುಳುಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಆ್ಯಂಡ್ ಈ ದೇವರು ಮುಕ್ಕಾಗಿಲ್ಲ, ಆದರೆ ಕಟ್ಟಡ ಮುಕ್ಕಾಗಿರುವುದರಿಂದ ಇದಕ್ಕೆ ವೈಭವ ಪೂಜೆ ಇಲ್ಲ. ದಿನ ಪುರೋಹಿತರು ಬಂದು ಪೂಜೆ ಮಾಡಿ ಹೋಗುವಂಥದ್ದು ವಾಡಿಕೆ. ವೈಭವ ಅಂದರೆ ಆಡಂಬರದ ಪೂಜೆ ಇಲ್ಲ ಅಂತ ಅರ್ಥ. ಸಾಮಾನ್ಯ ಪೂಜೆ ನಡೀತಾ ಇರುತ್ತೆ. ಇನ್ನು ಈ ದೇವಾಲಯದ ಹಿನ್ನೆಲೆ ನೋಡೋದಾದರೆ, ಬಡವಿ ಎಂದರೆ ಬಡವಳು. ದಂತಕಥೆಯ ಪ್ರಕಾರ ಬಡ ಮಹಿಳೆಯೊಬ್ಬಳು ಭಕ್ತಿಯಿಂದ ಈ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದರಿಂದ ಇದಕ್ಕೆ ಬಡವಿ ಲಿಂಗ ಎಂಬ ಹೆಸರು ಬಂದಿದೆ. ಲಿಂಗದ ಮಧ್ಯದಲ್ಲಿ 3 ಕಣ್ಣುಗಳು ಇರುವುದನ್ನು ಸುಲಭವಾಗಿ ಗುರುತಿಸಬಹುದು. ಆ ಕಾಲದಲ್ಲೇ ಒಬ್ಬಳು ಬಡ ಹುಡುಗಿ ದೇವಾಲಯ ನಿರ್ಮಿಸಿದ್ದಾಳೆ ಅಂದರೆ ವಿಜಯನಗರದ ಶ್ರೀಮಂತಿಕೆ ಎಷ್ಟಿತ್ತು ಅನ್ನೋದನ್ನು ನೀವೇ ನೋಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಸಿಗೋಣ.